ಇನ್ನು ಕೋಲಾರ ರೆಬೆಲ್ ಟೀಮ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಶಿಸ್ತು ಮುಖ್ಯ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೋಲಾರದ ರೆಬೆಲ್ ಟೀಮ್ಗೆ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಯಾರು ಕೂಡ ಕಾಂಗ್ರೆಸ್ ಪಕ್ಷದ ಶಿಸ್ತನ್ನ ಮುರಿಬಾರದು ಅಂತ ಕುಮಟಾದಲ್ಲಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಕೋಲಾರ ಟಿಕೆಟ್ ಸಂಬಂಧ ಸಿಎಂ ಹಾಗೂ ನಾನು ಸಭೆಯನ್ನ ಮಾಡ್ತೀವಿ, ಟಿಕೆಟ್ ಗೊಂದಲದ ಸಮಸ್ಯೆಯನ್ನ ಬಗೆಹರಿಸ್ತೀವಿ ಅನ್ನುವಂತ ಮಾತನ್ನ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ಟಿಕೆಟ್ ಫೈನಲ್ ಆಗಿಲ್ಲ, ಕೋಲಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಟಿಕೆಟ್ ಫೈನಲ್ ಆಗಿಲ್ಲ ಅನ್ನುವಂತ ಮಾತನ್ನ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಈ ರೀತಿಯಾಗಿ ಶಿಸ್ತು ಮುಖ್ಯ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದು, ಯಾರು ಕೂಡ ಕಾಂಗ್ರೆಸ್ ಪಕ್ಷದ ಶಿಸ್ತನ್ನ ಮುರಿಬಾರದು ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ ಡಿಕೆ ಶಿವಕುಮಾರ್. ನೋಡಿ, ನನಗೂ ನೀವು ಹೇಳ್ತಾ ಇರೋ ವಿಚಾರ ಮಾಧ್ಯಮದಲ್ಲೂ ತಿಳಿಸಿದ್ದೇನೆ ಮತ್ತು ನನ್ನ ಸ್ನೇಹಿತರುಗಳು ತಿಳಿಸಿದ್ದಾರೆ. ಇನ್ನು ಕಾಂಗ್ರೆಸ್ ಪಾರ್ಟಿಲಿ ಯಾವ ಟಿಕೆಟ್ ಬಗ್ಗೆ ಇನ್ನೂ ತೀರ್ಮಾನ ಆಗಿಲ್ಲ, ಇನ್ನೂ ಯಾವ ಟಿಕೆಟು ಅನೌನ್ಸ್ಮೆಂಟ್ ಆಗಿಲ್ಲ. ಯಾರು ಗಾಬರಿ ಕೊಡಬೇಕಾದ್ದೇನಿಲ್ಲ. ಕಾಂಗ್ರೆಸ್ ಪಾರ್ಟಿಲಿ ಶಿಸ್ತು ಮುಖ್ಯ. ಯಾರು ಲಕ್ಷ್ಮಣ್ ರೇಖಾದಲ್ಲಿ ಶಿಸ್ತನ್ನ ಯಾರು ಮುರಿಬಾರ್ದು. ಪಕ್ಷ ಇದ್ರೆ ನಾವೆಲ್ಲ, ಪಕ್ಷ ಇಲ್ಲ ಅಂದ್ರೆ ನಾವು ಯಾರು ಅಲ್ಲ. ನಾನು ಅವ್ರಿಗೆ ಎಲ್ಲರಿಗೂ ಕೂಡ ತಿಳಿಸಿದ್ದೇನೆ, ಎಲ್ಲರೂ ಒಪ್ಕೊಂಡಿದ್ದಾರೆ. ನಾನು ಇವತ್ತು ಹೋಗ್ತಾ ಇದ್ದೀನಿ, ನಾನು ಮುಖ್ಯಮಂತ್ರಿ ಇಬ್ಬರು. ಅವ್ರು ಮೈಸೂರು ಹೋಗಿ ಬೆಂಗಳೂರು ಹೋಗ್ತೀವಿ, ಕೂತಿ ಏನೇ ಸಮಸ್ಯೆ ಇದ್ರೂ ನಾವು ಬಗೆಹರಿಸ್ತೀವಿ. ಆದರೆ ನಾವು ರಾಜ್ಯದ ಹಿತನ ನಾವು ನೋಡಬೇಕಾಗ್ತದೆ, ಪಕ್ಷದ ಹಿತನ ನಾವು ನೋಡಬೇಕಾಗ್ತದೆ. ಆದ್ದರಿಂದ ಏನೋ ಒಂದು ಪ್ರಯತ್ನ ಮಾಡ್ತಾರೆ. ಪ್ರಯತ್ನ ಮಾಡೋದು, ಅವ್ರ ಬೇಡಿಕೆ ಇಡೋದು, ಅವೆಲ್ಲ ಪಕ್ಷಕ್ಕೆ ಆತಂಕ ಬರುವಂಥದ್ದು ಯಾವುದು ಮಾಡಬಾರ್ದು ಅನ್ನೋದು ಕೂಡ ನನ್ನ ಮನವಿ ಇದೆ. ಯಾವುದು ಟಿಕೆಟ್ ಘೋಷಣೆ ಆಗಿಲ್ಲ, ತಪ್ಪು ಗ್ರಹಿಕೆ. ಕೋಲಾರದ ಎಂಎಲ್ಸಿ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ, ಕಾಂಗ್ರೆಸ್ ನಲ್ಲಿ ಯಾವುದು ಸರಿ ಇಲ್ಲ, ಮುಂದಿನ ಇನ್ನಷ್ಟು ಅವರ ತಟ್ಟೆಯಲ್ಲಿರೋ ಹೆಗಡನ ಅಷ್ಟು ಸರಿ ಮಾಡ್ಕೊಳ್ಳಿ, ಆಮೇಲೆ ಬೇಕಿಲ್ಲ. ಸರ್, ಈಗ ಧಾರವಾಡದಲ್ಲಿ ಸ್ವಾಮೀಜಿ ಒಬ್ರು ಈಗ ಬಂಡಾಯ ಸ್ವಾಮೀಜಿ ಒಬ್ರು ಬಂಡಾಯ ಹೇಳ್ತಾರೆ ಬಿಜೆಪಿ ಅವರು ಈಗ ಅವ್ರಿಗೇನಾದ್ರು ಬೆಂಬಲ ಹೇಳಿ. ಧಾರವಾಡ ಕ್ಷೇತ್ರದಲ್ಲಿ ನನಗೆ ಅಷ್ಟು ಮಾಹಿತಿ ಇಲ್ಲ. ಇನ್ನು ಕೋಲಾರ ರೆಬೆಲ್ ಟೀಮ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಶಿಸ್ತು ಮುಖ್ಯ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೋಲಾರದ ರೆಬೆಲ್ ಟೀಮ್ಗೆ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಯಾರು ಕೂಡ ಕಾಂಗ್ರೆಸ್ ಪಕ್ಷದ ಶಿಸ್ತನ್ನ ಮುರಿಬಾರದು ಅಂತ ಕುಮಟಾದಲ್ಲಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಕೋಲಾರ ಟಿಕೆಟ್ ಸಂಬಂಧ ಸಿಎಂ ಹಾಗೂ ನಾನು ಸಭೆಯನ್ನ ಮಾಡ್ತೀವಿ, ಟಿಕೆಟ್ ಗೊಂದಲದ ಸಮಸ್ಯೆಯನ್ನ ಬಗೆಹರಿಸ್ತೀವಿ ಅನ್ನುವಂತ ಮಾತನ್ನ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ಟಿಕೆಟ್ ಫೈನಲ್ ಆಗಿಲ್ಲ, ಕೋಲಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಟಿಕೆಟ್ ಫೈನಲ್ ಆಗಿಲ್ಲ ಅನ್ನುವಂತ ಮಾತನ್ನ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಈ ರೀತಿಯಾಗಿ ಶಿಸ್ತು ಮುಖ್ಯ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದು, ಯಾರು ಕೂಡ ಕಾಂಗ್ರೆಸ್ ಪಕ್ಷದ ಶಿಸ್ತನ್ನ ಮುರಿಬಾರದು ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ ಡಿಕೆ ಶಿವಕುಮಾರ್. ನೋಡಿ, ನನಗೂ ನೀವು ಹೇಳ್ತಾ ಇರೋ ವಿಚಾರ ಮಾಧ್ಯಮದಲ್ಲೂ ತಿಳಿಸಿದ್ದೇನೆ ಮತ್ತು ನನ್ನ ಸ್ನೇಹಿತರುಗಳು ತಿಳಿಸಿದ್ದಾರೆ. ಇನ್ನು ಕಾಂಗ್ರೆಸ್ ಪಾರ್ಟಿಲಿ ಯಾವ ಟಿಕೆಟ್ ಬಗ್ಗೆ ಇನ್ನೂ ತೀರ್ಮಾನ ಆಗಿಲ್ಲ, ಇನ್ನೂ ಯಾವ ಟಿಕೆಟು ಅನೌನ್ಸ್ಮೆಂಟ್ ಆಗಿಲ್ಲ. ಯಾರು ಗಾಬರಿ ಕೊಡಬೇಕಾದ್ದೇನಿಲ್ಲ. ಕಾಂಗ್ರೆಸ್ ಪಾರ್ಟಿಲಿ ಶಿಸ್ತು ಮುಖ್ಯ. ಯಾರು ಲಕ್ಷ್ಮಣ್ ರೇಖಾದಲ್ಲಿ ಶಿಸ್ತನ್ನ ಯಾರು ಮುರಿಬಾರ್ದು. ಪಕ್ಷ ಇದ್ರೆ ನಾವೆಲ್ಲ, ಪಕ್ಷ ಇಲ್ಲ ಅಂದ್ರೆ ನಾವು ಯಾರು ಅಲ್ಲ. ನಾನು ಅವ್ರಿಗೆ ಎಲ್ಲರಿಗೂ ಕೂಡ ತಿಳಿಸಿದ್ದೇನೆ, ಎಲ್ಲರೂ ಒಪ್ಕೊಂಡಿದ್ದಾರೆ. ನಾನು ಇವತ್ತು ಹೋಗ್ತಾ ಇದ್ದೀನಿ, ನಾನು ಮುಖ್ಯಮಂತ್ರಿ ಇಬ್ಬರು. ಅವ್ರು ಮೈಸೂರು ಹೋಗಿ ಬೆಂಗಳೂರು ಹೋಗ್ತೀವಿ, ಕೂತಿ ಏನೇ ಸಮಸ್ಯೆ ಇದ್ರೂ ನಾವು ಬಗೆಹರಿಸ್ತೀವಿ. ಆದರೆ ನಾವು ರಾಜ್ಯದ ಹಿತನ ನಾವು ನೋಡಬೇಕಾಗ್ತದೆ, ಪಕ್ಷದ ಹಿತನ ನಾವು ನೋಡಬೇಕಾಗ್ತದೆ. ಆದ್ದರಿಂದ ಏನೋ ಒಂದು ಪ್ರಯತ್ನ ಮಾಡ್ತಾರೆ. ಪ್ರಯತ್ನ ಮಾಡೋದು, ಅವ್ರ ಬೇಡಿಕೆ ಇಡೋದು, ಅವೆಲ್ಲ ಪಕ್ಷಕ್ಕೆ ಆತಂಕ ಬರುವಂಥದ್ದು ಯಾವುದು ಮಾಡಬಾರ್ದು ಅನ್ನೋದು ಕೂಡ ನನ್ನ ಮನವಿ ಇದೆ. ಯಾವುದು ಟಿಕೆಟ್ ಘೋಷಣೆ ಆಗಿಲ್ಲ, ತಪ್ಪು ಗ್ರಹಿಕೆ. ಕೋಲಾರದ ಎಂಎಲ್ಸಿ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ, ಕಾಂಗ್ರೆಸ್ ನಲ್ಲಿ ಯಾವುದು ಸರಿ ಇಲ್ಲ, ಮುಂದಿನ ಇನ್ನಷ್ಟು ಅವರ ತಟ್ಟೆಯಲ್ಲಿರೋ ಹೆಗಡನ ಅಷ್ಟು ಸರಿ ಮಾಡ್ಕೊಳ್ಳಿ, ಆಮೇಲೆ ಬೇಕಿಲ್ಲ. ಸರ್, ಈಗ ಧಾರವಾಡದಲ್ಲಿ ಸ್ವಾಮೀಜಿ ಒಬ್ರು ಈಗ ಬಂಡಾಯ ಸ್ವಾಮೀಜಿ ಒಬ್ರು ಬಂಡಾಯ ಹೇಳ್ತಾರೆ ಬಿಜೆಪಿ ಅವರು ಈಗ ಅವ್ರಿಗೇನಾದ್ರು ಬೆಂಬಲ ಹೇಳಿ. ಧಾರವಾಡ ಕ್ಷೇತ್ರದಲ್ಲಿ ನನಗೆ ಅಷ್ಟು ಮಾಹಿತಿ ಇಲ್ಲ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.